ಹಲೋ, ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪುಟ್ಟಮ್ಮನೆ ಅಡುಗೆ. ಇವತ್ತು ನಾನು ಅವರೆಕಾಳು ಉಪ್ಪಿಟ್ಟು, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅವರೆಕಾಳು ಉಪ್ಪಿಟ್ಟು ಅಂತಂದರೆ ಉಪ್ಪಿಟ್ಟು ತಿಂದೇ ಹೋದವರು ಕೂಡ ಏನು ಮಾಡ್ತಾರೆ, ಉಪ್ಪಿಟ್ಟು ತಿಂತಾರೆ. ಆ ರೀತಿ ಸ್ಪೆಷಲ್ಲಾಗಿರುವಂಥ ಅವರೆಕಾಳು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನು ಇಲ್ಲಿ ಒಂದು 1/4 kg ಆಗೋಷ್ಟು ಹಸಿ ಅವರೆಕಾಳನ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಬಿಡಿಸಿ ಇಟ್ಕೊಬೇಕು. ಈಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಅವರೆಕಾಳನ್ನೆಲ್ಲ ಹಾಕ್ಕೊಳ್ಳಿ. ಅವರೆಕಾಳು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ. ಒಂದಿಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ನೋಡಿ ಈ ರೀತಿ ಉಪ್ಪನ್ನು ಹಾಕಬೇಕು. ಏಕೆಂದರೆ ಈಗ ಉಪ್ಪು ಹಾಕೋದ್ರಿಂದ ಅವರೆಕಾಳು ಚೆನ್ನಾಗಿ ಉಪ್ಪಿಡ್ದಿರುತ್ತೆ, ಉಪ್ಪಿಟ್ಟು ಕೂಡ ರುಚಿ ಚೆನ್ನಾಗೇ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ 2 ವಿಸಲ್ ಕೂಗಿಸ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಸಲ್ ಕೂಗಿಸ್ಕೊಂಡ್ರೆ ನಮಗೆ ಅವರೆಕಾಳು ಉಪ್ಪಿಟ್ಟಿಗೆ ಅವರೆಕಾಳು ರೆಡಿಯಾಗುತ್ತೆ. ಇದು ಡೈರೆಕ್ಟಾಗಿ ಹಾಕು ಕೂಡ ಬೇಯಿಸ್ಬೋದು, ಆದರೆ ಈ ರೀತಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ. ನೋಡಿ, ಇಷ್ಟು ಬೆಂದಿದೆ, ಇಷ್ಟಾದರೆ ಸಾಕು. ಈ ನೀರನ್ನು ಕೂಡ ಸೋಸ್ಕೊಂಡು ನಾವು ಇಟ್ಕೊಳ್ಳೋಣ. ಇದು ಅವರೆಕಾಳು ಬೆಂದಂತಹ ನೀರು, ಇದನ್ನು ಕೂಡ ಉಪ್ಪಿಟ್ಟಿಗೆ ನಾವು ಯೂಸ್ ಮಾಡ್ಕೋಬೋದು. ಇದು ಉಪ್ಪಿಟ್ಟು ಮಾಡೋಕ್ಕೆ ನಾನು ರವೆನ ಆಲ್ರೆಡಿ ಹುರ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಹಾಗಾದರೆ ಉಪ್ಪಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಬಾಣಲೆನ ಇಟ್ಟು ಅದಕ್ಕೆ ನಾವು 3 ಅಥವಾ 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಈ ಎಣ್ಣೆ ಸ್ವಲ್ಪ ಕಾಯೋದಕ್ಕೆ ಬಿಡೋಣ. ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿ. ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಏಕೆಂದರೆ ಇದು ಅವರೆಕಾಳು ಉಪ್ಪಿಟ್ಟು. ಬೇಡ ಅಂತ ಹೇಳಿದ್ರೆ ಕಡಲೆಬೇಳೆನ ಸ್ಕಿಪ್ ಮಾಡ್ಕೋಬೋದು. ಈಗ ಸ್ವಲ್ಪ ಕಡಲೆಬೇಳೆ ಕಂದು ಬಣ್ಣ ಬರೋವರೆಗೂ ಎಣ್ಣೆ ಫ್ರೈ ಮಾಡಿಕೊಂಡು, ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಒಂದು 6 ಹಸಿಮೆಣ್ಸಿನ್ಕಾಯಿ, ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೀಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಅದು ಎಣ್ಣೆನಲ್ಲೇ ಚೆನ್ನಾಗೆ ಫ್ರೈ ಆಗೋದಕ್ಕೆ ಬಿಡಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಎಣ್ಣೆನಲ್ಲೇ ಈ ರೀತಿಯೇ ಫ್ರೈ ಆಗಲಿ. ನೋಡಿ, ಈ ರೀತಿ ಚೆನ್ನಾಗೆ ಎಣ್ಣೆನಲ್ಲೇ ಫ್ರೈ ಆಗ್ತಿದೆ. ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜ್ ಟೊಮೊಟೊನ, ಇಲ್ಲ ನೀವು ಕೊನೆಯಲ್ಲಾದರೂ ಕೂಡ ಹಾಕೋಬೋದು. ಈಗ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ, ಅದ್ರ ರುಚಿನೂ ಕೂಡ ದುಪ್ಪಟ್ಟಾಗುತ್ತೆ. ಹಾಗಾಗಿ ಇದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ, ಅಲ್ಲಿವರೆಗೂ ನಾವು ಟೊಮೊಟೊನ ಈ ರೀತಿ ಕುಕ್ ಮಾಡ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಇದು ಸಾಫ್ಟ್ ಆಗೋಕ್ಕೆ ಬಿಡೋಣ. ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ನಾವು ಬೇಯಿಸ್ಕೊಂಡಿರುವಂತಹ ಅವರೆಕಾಳನ್ನ ಹಾಕೋಣ. ಮೇಯ್ನಾಗಿ ನಮಗೆ ಬೇಕಾಗಿರುವಂಥದ್ದು ಹಸಿ ಅವರೆಕಾಳು. ಈ ರೀತಿ ಹಸಿ ಅವರೆಕಾಳನ್ನ ಬೇಯಿಸ್ಕೊಂಡು ಇರೋಂಥ ಅವರೆಕಾಳನ್ನ ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಏಕೆಂದರೆ ಇದು ಆಲ್ರೆಡಿ ಬೆಂದಿದೆ. ಹಾಗಾಗಿ ಈಗ ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸಾಕು. ನೋಡಿ, ಈ ರೀತಿ ಎಣ್ಣೆನಲ್ಲೇ ಫ್ರೈನ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಇದು ಆಲ್ರೆಡಿ ಎಣ್ಣೆನಲ್ಲೇ ಕುಕ್ ಆಗಿದೆ ಅವರೆಕಾಳು. ಈಗ ನಾವು ನೀರನ್ನ ಹಾಕ್ಕೊಳ್ಳೋಣ. ನಾನು ಈ ಬೌಲ್ನಲ್ಲೇ 1 ಬೌಲಷ್ಟು ರವೆನ ತಗೊಂಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ 2.5 ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾನು ಅವರೆಕಾಳು ಬೇಯಿಸ್ಕೊಂಡಿರುವಂಥ ನೀರನ್ನು ಕೂಡ ಯೂಸ್ ಮಾಡಿಕೊಂಡೆ. ಇಲ್ಲಿ 2.5 ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಏಕೆ ನಿಮಗೆ ಪುಡಿಯಾಗಿ ಹುಡಿಯಾಗಿ ಬೇಕು ಅಂತಂದರೆ 2 ಬೌಲ್ಗೆ 2 ಬೌಲ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಲ್ಲೇ ಇದು ಸಾಫ್ಟಾಗಿ ಬೇಕು ಅಂತಂದರೆ, ಬೆಣ್ಣೆ ಥರ ಉಪ್ಪಿಡಬೇಕು ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಏಕೆಂದರೆ ರವೆ ಹೀರ್ಕೊಳ್ಳುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕಾಯಿ ತುರಿನೂ ಕೂಡ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಕೊನೆಯಲ್ಲೂ ಕೂಡ ಕಾಯಿ ತುರಿನ ಹಾಕ್ಕೊಳ್ಳಿ. ಇದನ್ನ ನಾವು ಕುದಿಯೋದಕ್ಕೆ ಬಿಡೋಣ. ಇದು ಜಾಸ್ತಿ ಕುದಿಯೋದ ಅವಶ್ಯಕತೆ ಇರಲ್ಲ, 1 ನಿಮಿಷ ಕುದಿದ್ರೆ ಸಾಕಾಗುತ್ತೆ. ನೋಡಿ, ಈಗ ನಾವು ಹುರ್ಕೊಂಡಿರುವಂತಹ ರವೆನ ಹಾಕ್ಕೊಳ್ಳೋಣ.
ಒಂದೊಂದು ಸ್ವಲ್ಪನೇ ಹಾಕ್ಕೊಳ್ಳೋಣ. ಬನ್ಸಿ ರವೆ ಆದರೆ ಏನಾಗುತ್ತೆ, ಏನು ಗಂಟಾಗಲ್ಲ, ಎಷ್ಟು ಹಾಕ್ಕೊಂಡ್ರೂ ಗಂಟಾಗಲ್ಲ, ತಿರುಗಿಸ್ಬಿಡ್ಬೋದು. ಮಾಮೂಲಿ ಯೂಸ್ ಮಾಡುವಂಥ ರವೆನ ನಾವು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಗಂಟಾಗೋದಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟು. ನಾವು ಈ ಸೀಸನಲ್ಲಿ ಸಿಗುತ್ತೆ ಅವರೆಕಾಳು ಸಿಗೋದ್ರಿಂದ ಈಸಿಯಾಗಿ ನಾವು ಉಪ್ಪಿಟ್ಟನ್ನ ಬೇಗ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮಾಡ್ಕೋಬೋದು ಅಲ್ವಾ. ನೋಡಿ, ಈಗ ನಿಮಗೆ ನೀರು ಜಾಸ್ತಿ ಅನ್ನಿಸ್ತಾ ಇರ್ಬೋದು, ಏನೂ ಇಲ್ಲ, ಅದು ನೀರು ಚೆನ್ನಾಗೆ ಹೀರ್ಕೊಂಬಿಡುತ್ತೆ ರವೆ. ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟರೆ ಸಾಕು, ಉಪ್ಪಿಟ್ಟು ಬಿಸಿ ಬಿಸಿಯಾದಂಥ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗುತ್ತೆ. ಈಗ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋಣ, ಏಕೆಂದರೆ ಕೊನೆಯಲ್ಲೂ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿ. ನೋಡಿ ನೀರೆಲ್ಲ ಹೇಗೆ ಹೀರ್ಕೊತಾ ಇದೆ ಅಂತ, ನೋಡಿ ಎಷ್ಟು ಹೀರ್ಕೊಂಡಿದೆ ಅಂತ. ಹೀಗೆ ನಾವು ಒಂದು ನಿಮಿಷ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 1 ನಿಮಿಷ ಬಿಟ್ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಅದು ಇನ್ನೂ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ನೋಡಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ, ನೋಡ್ತಾ ಇರ್ಬೋದು. ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಬಾಯಿಗಿಟ್ಟರೆ ಕರಗುತ್ತೆ, ಆ ರೀತಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟು. ಮನೆಯಲ್ಲಿ ಒಂದು ಸಲ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಿಮಗೂ ಕೂಡ ಈ ಅವರೆಕಾಳು ಉಪ್ಪಿಟ್ಟು ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದೇನೆ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಓಕೆ ಮಾಡಿ, ಹಾಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.